ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಈ ದಿನ ಗಿಣ್ಣು ಹಾಲನ್ನ ಬಳಸ್ದೇನೆ ಎರಡೇ ಎರಡು ಪದಾರ್ಥಗಳನ್ನ ಬಳಸ್ಕೊಂಡು ತುಂಬಾನೇ ಟೇಸ್ಟಿಯಾದಂತಹ ಗಿಣ್ಣು ರೆಸಿಪಿ ಮಾಡುವ ವಿಧಾನ ತೋರಿಸ್ಕೊಡ್ತೇನೆ. ಗಿಣ್ಣು ಅಂದ್ರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ. ಅಂತವ್ರು ಈ ರೀತಿ ಗಿಣ್ಣು ಹಾಲು ಬಳಸ್ದೇನೆ ಗಿಣ್ಣು ಮಾಡುವ ವಿಧಾನ ಒಮ್ಮೆ ಟ್ರೈ ಮಾಡಿ. ತುಂಬಾನೇ ಇಷ್ಟ ಆಗುತ್ತೆ ನಿಮ್ಗೂ ಸಹ. ಬನ್ನಿ ಗಿಣ್ಣು ಹಾಲನ್ನು ಬಳಸ್ದೇನೆ ಗಿಣ್ಣು ಮಾಡುವ ವಿಧಾನ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಗಿಣ್ಣು ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಮೊದಲಿಗೆ ಅರ್ಧ ಲೀಟರ್ ಆಗುವಷ್ಟು ಮೊಸರನ್ನ ತಗೊಂಡಿದ್ದೇನೆ. ನಾನಿಲ್ಲಿ ನಂದಿನಿ ತಗೊಂಡಿದ್ದೇನೆ. ಯಾವ್ದು ಬೇಕಾದ್ರೂ ಬಳಸ್ಬೋದು. ಆದಷ್ಟು ಫ್ರೆಶ್ ಆಗಿರುವಂತಹ ಮೊಸರನ್ನ ಬಳಸಬೇಕಾಗುತ್ತೆ. ನಾನಿಲ್ಲಿ ಮಾಮೂಲಿ ಶೋಧಿಸೋದ್ರ ಮೇಲೆ ಒಂದು ತೆಳ್ಳನೆಯ ಬಟ್ಟೆನ ಹಾಕಿ ಅದಕ್ಕೆ ನಾನಿಲ್ಲಿ ಗಟ್ಟಿಯಾಗಿರುವಂತಹ ಮೊಸರನ್ನ ಹಾಕೊಳ್ತಾ ಇದ್ದೇನೆ. ಇದಕ್ಕೆ ಯಾವುದೇ ಕಾರಣಕ್ಕೂ ನೀರನ್ನ ಸೇರಿಸೋ ಅವಶ್ಯಕತೆ ಇಲ್ಲ. ಈ ರೀತಿ ಶೋಧಿಸ್ಕೊಳ್ಳೋದ್ರಿಂದ ಫುಲ್ ಗಟ್ಟಿ ಇರುವಂತಹ ಮೊಸರು ನಮಗೆ ಸಿಗುತ್ತೆ. ಆದಷ್ಟು ನೀರಿನ ಅಂಶ ಎಲ್ಲ ಈ ರೀತಿ ಡ್ರೈ ಮಾಡಿಕೊಂಡು ಗಟ್ಟಿ ಇರುವಂತಹ ಮೊಸರನ್ನ ನಾವು ತಗೊಳ್ಬೇಕಾಗುತ್ತೆ. ನೋಡ್ಬೋದು ನಾನಿಲ್ಲಿ ನೀರನ್ನೆಲ್ಲ ಡ್ರೈ ಮಾಡ್ಕೊಂಡಿದ್ದೇನೆ. ಈ ರೀತಿ ಗಟ್ಟಿ ಇರುವಂತಹ ಮೊಸರನ್ನ ನಾವು ತಗೊಳ್ಬೇಕಾಗುತ್ತೆ. ಈಗ ಈ ಗಟ್ಟಿ ಇರುವಂತಹ ಮೊಸರನ್ನ ಒಂದು ಅಗಲವಾದ ಬಟ್ಲಿಗೆ ಹಾಕೊಳ್ತಾ ಇದ್ದೇನೆ. ನಾವು ಮೊಸರನ್ನ ಮನೆಗೆ ಮಾಡಿರೋ ಮೊಸರಾದ್ರೂ ಬಳಸ್ಬೋದು ಅಥವಾ ಬೇರೆ ಬ್ರ್ಯಾಂಡಿಂದಾದ್ರೂ ಮೊಸರನ್ನ ಬಳಸ್ಬೋದು. ಆದ್ರೆ ಈ ರೀತಿ ನೀರೆಲ್ಲ ಡ್ರೈ ಮಾಡಿ ಗಟ್ಟಿ ಇರುವಂತಹ ಮೊಸರನ್ನ ಬಳಸಬೇಕಾಗುತ್ತೆ. ಗಟ್ಟಿ ಇರುವಂತಹ ಮೊಸರನ್ನ ಒಂದು ಅಗಲವಾದ ಬಟ್ಲಿಗೆ ಹಾಕಿ ಈ ರೀತಿಯಾಗಿ ಬೀಟ್ ಮಾಡ್ಕೊಳ್ಬೇಕು. ಗಂಟು ಇಲ್ಲದೆ ಇರೋ ರೀತಿ ಈ ಗಟ್ಟಿ ಮೊಸರೆಲ್ಲ ಕ್ರೀಮಿ ಕನ್ಸಿಸ್ಟೆನ್ಸಿ ಬರೋವರೆಗೂ ಚೆನ್ನಾಗಿ ಇದನ್ನ ಬೀಟ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಈ ರೀತಿ ಕ್ರೀಮಿ ಕನ್ಸಿಸ್ಟೆನ್ಸಿ ಬರಬೇಕು. ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ನಾನಿಲ್ಲಿ ಸ್ವೀಟ್ನೆಸ್ಸಿಗೆ ಮಿಲ್ಕ್ ಮೇಡನ್ನ ಬಳಸ್ತಾ ಇದ್ದೇನೆ. 100 ಗ್ರಾಮ್ ಆಗುವಷ್ಟು ಮಿಲ್ಕ್ ಮೇಡನ್ನ ಹಾಕೊಳ್ತಾ ಇದ್ದೇನೆ. ಅರ್ಧ ಲೀಟರ್ ಮೊಸರಿಗೆ 100 ಗ್ರಾಮ್ ಆಗುವಷ್ಟು ಮಿಲ್ಕ್ ಮೇಡನ್ನ ಹಾಕೊಂಡು ಮತ್ತೆ ಇದನ್ನ ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕಾಗುತ್ತೆ. ಶುಗರ್ ಬದಲಿಗೆ ಈ ರೀತಿ ಮಿಲ್ಕ್ ಮೇಡನ್ನ ಬಳಸಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಕ್ರೀಮಿ ಕನ್ಸಿಸ್ಟೆನ್ಸಿ ಬರೋವರೆಗೂ ಇದನ್ನ ಚೆನ್ನಾಗಿ ಈ ರೀತಿ ಬೀಟ್ ಮಾಡ್ಕೊಳ್ಬೇಕಾಗುತ್ತೆ. ನೋಡ್ಬೋದು ಕ್ರೀಮಿ ಕನ್ಸಿಸ್ಟೆನ್ಸಿ ಬಂದಿದೆ. ಈಗ ಇದನ್ನ ಬೇಯಿಸ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಈ ಗಿಣ್ಣು ಮಾಡ್ಕೊಳ್ಳಿಕ್ಕೆ ಗಿಣ್ಣನ್ನ ಬೇಯಿಸ್ಕೊಳ್ಳಿಕ್ಕೆ ಈ ರೀತಿ ಸ್ಟೀಲ್ ಬಾಕ್ಸಿಗೆ ಈ ಮಿಶ್ರಣನ ಹಾಕೊಳ್ತಾ ಇದ್ದೇನೆ. ಎಲ್ಲ ಮಿಶ್ರಣನ ಈ ಬಾಕ್ಸಿಗೆ ಹಾಕೊಳ್ತೇನೆ. ಈ ರೀತಿ 1 ರಿಂದ 2 ಸರಿ ಈ ರೀತಿ ಟ್ಯಾಪ್ ಮಾಡಿ ಇದನ್ನ ಈಗ ಬೇಯಿಸ್ಕೊಳ್ಳೋಣ. ನಾನಿಲ್ಲಿ ಬೇಯಿಸ್ಕೊಳ್ಳಿಕ್ಕೆ ಗ್ಯಾಸ್ ಮೇಲೆ ಕುಕ್ಕರ್ ಅನ್ನ ಇಟ್ಟು ನೀರನ್ನ ಬಿಸಿ ಮಾಡ್ಕೊಂಡಿದ್ದೇನೆ. ನೀರಿಗೆ ಈ ರೀತಿ ಸ್ಟ್ಯಾಂಡ್ ಅಥವಾ ಒಂದು ಬಟ್ಲನ್ನ ಇಟ್ಟು ಇದರ ಮೇಲೆ ನಾನಿಲ್ಲಿ ಗಿಣ್ಣಿನ ಮಿಶ್ರಣ ಹಾಕೊಂಡಿರುವಂತಹ ಬಾಕ್ಸ್ ಅನ್ನ ಇಡ್ತಾ ಇದ್ದೇನೆ. ಬಾಕ್ಸ್ ಅನ್ನ ಇಟ್ಟು ಈ ಬಾಕ್ಸಿಗೆ ಕ್ಯಾಪ್ ಅನ್ನ ಹಾಕಿ ಕುಕ್ಕರ್ ಲಿಡ್ ಅನ್ನ ಕ್ಲೋಸ್ ಮಾಡ್ತಾ ಇದ್ದೇನೆ. ಇದಕ್ಕೆ ವಿಜಿಲ್ ಹಾಕೋ ಅವಶ್ಯಕತೆ ಇಲ್ಲ. ಹಾಗೇನೆ ಇದನ್ನ ಒಂದು 25 ರಿಂದ 30 ನಿಮಿಷ ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡ್ಬೋದು ನಾನಿಲ್ಲಿ ಒಂದು 30 ನಿಮಿಷ ಬೇಯಿಸ್ಕೊಂಡಿದ್ದೆ. ಗಿಣ್ಣು ರೆಡಿ ಆಗಿದೆ ಅಂತ ತಿಳಿದುಕೊಳ್ಳಿಕ್ಕೆ ಈ ರೀತಿ ಚಾಕುವಿನ ಸಹಾಯದಿಂದ ಈ ರೀತಿ ಚುಚ್ಚಿ ನೋಡಿದ್ರೆ ಚಾಕುಗೆ ಯಾವುದೇ ರೀತಿ ಗಿಣ್ಣು ಅಂಟದೆ ನೀಟಾಗಿ ಬಂದಿದೆ ಅಂದ್ರೆ ಗಿಣ್ಣು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಕುಕ್ಕರ್ ಅಲ್ಲಿಟ್ಟು ಒಂದು 25 ರಿಂದ 30 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಗಿಣ್ಣು ರೆಡಿಯಾಗಿದೆ. ಇದನ್ನ ಈ ರೀತಿ ಪ್ಲೇಟಿಗೆ ಸರ್ವ್ ಮಾಡಿ ನಿಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಈ ಗಿಣ್ಣನ್ನ ಕಟ್ ಮಾಡ್ಕೊಳ್ಬೋದು. ನೋಡ್ಬೋದು ತುಂಬಾನೇ ಟೇಸ್ಟಿ ಆದಂತಹ ಗಿಣ್ಣು ರೆಸಿಪಿ ರೆಡಿಯಾಗಿದೆ. ನೋಡಿ ಎಷ್ಟು ಸಾಫ್ಟ್ ಆಗಿ ತುಂಬಾನೇ ರುಚಿಯಾಗಿರುವಂತಹ ಗಿಣ್ಣು ರೆಸಿಪಿ. ಇದನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೇನೆ. ನೋಡಿದ್ರಲ್ಲ, ಗಿಣ್ಣು ಹಾಲು ಬಳಸ್ತೇನೆ ಎರಡೇ ಎರಡು ಪದಾರ್ಥಗಳನ್ನ ಬಳಸ್ಕೊಂಡು ಗಿಣ್ಣು ಮಾಡುವ ವಿಧಾನ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಗಿಣ್ಣು ತಿನ್ಬೇಕು ಅನ್ನಿಸ್ದಾಗ ಹಾಲು ಸಿಗದೆ ಇದ್ದಾಗ ಈ ರೀತಿ ಒಮ್ಮೆ ಟ್ರೈ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ. ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.